ನಮಸ್ಕಾರ ಸ್ನೇಹಿತರೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನ ಮೊದಲ ಪ್ರೋಮೋ ಬಿಗ್ ಬಾಸ್ ರಿಲೀಸ್ ಮಾಡಿದ್ದಾರೆ. ಈ ಪ್ರೋಮೋಗೆ ಹಾಕಿರುವ ಕ್ಯಾಪ್ಷನ್ ತುಂಬಾ ಮೀನಿಂಗ್ಫುಲ್ ಆಗಿದೆ. ತಪ್ಪು ಸರಿ ನಿರ್ಧಾರಗಳಿಗೆ ಕಿಚ್ಚನ ವಿಶ್ಲೇಷಣೆ. ಈ ಕ್ಯಾಪ್ಷನ್ ನೋಡಿದ್ಮೇಲೆ ಕ್ಲಿಯರ್ ಆಗುತ್ತೆ ಇವತ್ತಿನ ಎಪಿಸೋಡ್ ಡಿಸ್ಕಷನ್ ಬೇಸ್ಡ್ ಎಪಿಸೋಡ್ ಆಗಿರುತ್ತೆ. ಪ್ರೋಮೋ ಆರಂಭದಲ್ಲೇ ಬರುವ ಡೈಲಾಗ್ ಬದುಕು ಅನ್ನೋದು ನಿರ್ಧಾರಗಳ ಮೇಲೆ ನಿರ್ಮಾಣ ಆಗುತ್ತೆ. ಇದು ನಿಜ ಜೀವನದಲ್ಲೂ ಹಾಗೆ, ಬಿಗ್ ಬಾಸ್ ಮನೆಯಲ್ಲೂ ಹಾಗೆ. ನಾವು ತೆಗೆದುಕೊಳ್ಳುವ ನಿರ್ಧಾರ ನಮ್ಮ ದಾರಿಯನ್ನ ಡಿಸೈಡ್ ಮಾಡುತ್ತೆ. ಒಂದು ತಪ್ಪು ನಿರ್ಧಾರ ಗೇಮ್ ಗೇಮ್ನ ಚೇಂಜ್ ಮಾಡಬಹುದು. ಒಂದು ಸರಿಯಾದ ನಿರ್ಧಾರ ಸಿಚುವೇಶನ್ನ ಟರ್ನ್ ಮಾಡಬಹುದು. ಇಲ್ಲಿ ಬರುವ ನೆಕ್ಸ್ಟ್ ಸ್ಟ್ರಾಂಗ್ ಪಾಯಿಂಟ್, ಇಲ್ಲಿ ಇರುವಾಗ ಸ್ವಾರ್ಥಿ ಆಗೋದು ತಪ್ಪಲ್ಲ. ಈ ಮಾತು ಹೇಳೋದು ಚೈತ್ರ. ಹೊರಗಿನಿಂದ ನೋಡೋರಿಗೆ ಸ್ವಾರ್ಥಿ ಅನ್ನಿಸಬಹುದು, ಆದ್ರೆ ಗೇಮ್ ಪಾಯಿಂಟ್ ಆಫ್ ವ್ಯೂ ನಿಂದ ನೋಡಿದ್ರೆ ಸೆಲ್ಫ್ ಇಂಟ್ರೆಸ್ಟ್ ಇರೋದು ನ್ಯಾಚುರಲ್. ಕ್ಯಾಪ್ಟನ್ಸಿ, ಇಮ್ಯುನಿಟಿ, ಕ್ಯಾಪ್ಟನ್ ರೂಮ್ ಇವೆಲ್ಲ ಕೇಳಿದ್ರೆ ಯಾರಿಗೂ ಆಸೆ ಬರುತ್ತೆ. ಆ ಆಸೆ ಡಿಸ್ಕಸ್ನ ಡ್ರೈವ್ ಮಾಡುತ್ತೆ. ಈ ವಾರ ಸ್ಪಂದನ ಕ್ಯಾಪ್ಟನ್ ಆಗಿರುತ್ತಾರೆ. ಅದೇ ಸಮಯಕ್ಕೆ ವಿಲನ್ ಟ್ವಿಸ್ಟ್ ಕೂಡ ಆಡ್ ಆಗುತ್ತೆ. ಇಲ್ಲಿ ಡಿಸ್ಕಷನ್ ತೆಗೆದುಕೊಳ್ಳುವಾಗ ಒಬ್ಬರ ಡಿಸಿಷನ್ ನಿಂದ ಧನುಷ್ ಮತ್ತು ರಘು ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗೋಗ್ತಾರೆ. ಈ ಡಿಸಿಷನ್ ತೆಗೆದುಕೊಂಡದ್ದು ರಾಶಿಕಾ ಗೇಮ್ನಲ್ಲಿ ಸ್ಟ್ರಾಂಗ್ ಕಂಟೆಸ್ಟ್, ಟಾಸ್ಕ್, ಕ್ಯಾಪ್ಟನ್ಸಿ ಪರ್ಫಾರ್ಮೆನ್ಸ್ ಎಲ್ಲದರಲ್ಲೂ ಕನ್ಸಿಸ್ಟೆನ್ಸಿ ಇದೆ. ಅವರಿಗೆ ಫೈನಲಿ ಚಾನ್ಸ್ ಸಿಕ್ಕಾಗ ಅದನ್ನ ಯೂಸ್ ಮಾಡಿಕೊಂಡಿದ್ದು ರಾಂಗ್ ಅಲ್ಲ. ಆದ್ರೆ ಇಶ್ಯೂಸ್ ಏನಂದ್ರೆ ಡಿಸಿಷನ್ ಎಕ್ಸ್ಪ್ಲೇನ್ ಮಾಡಿದ್ದು ವೇ. ಧನುಷ್ ರಿಯಾಕ್ಟ್ ಆಗೋದಕ್ಕೂ ರೀಸನ್ ಕೂಡ ಇದೆ. ನನ್ನ ಎಫರ್ಟ್ನಿಂದ ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋ ಫೀಲಿಂಗ್ ವ್ಯಾಲಿಡ್. ಇಲ್ಲಿ ಡಿಸ್ಕಷನ್ ರಾಂಗ್ ಅಲ್ಲ, ಜಸ್ಟಿಫಿಕೇಶನ್ ವೀಕ್ ಅನ್ನೋ ಫೀಲಿಂಗ್ ಬರುತ್ತೆ. ರಾಶಿಕಾ ಹೇಳ್ಬೋದಿತ್ತು, ನೀವು ಇಬ್ಬರು ಸ್ಟ್ರಾಂಗ್ ಕಾಂಪಿಟೇಟರ್ಸ್, ಆಲ್ರೆಡಿ ಕ್ಯಾಪ್ಟನ್ ಎಕ್ಸ್ಪೀರಿಯನ್ಸ್ ಇದೆ, ಫ್ಯೂಚರ್ ಟಾಸ್ಕ್ನಲ್ಲಿ ಥ್ರೆಟ್ ಆಗ್ಬೋದು. ಈ ಕ್ಲಾರಿಟಿ ಇದ್ದಿದ್ದರೆ ಕಾನ್ಫ್ಲಿಕ್ಟ್ ಇದು ಬಿಗ್ ಆಗ್ತಿರ್ಲಿಲ್ಲ. ಇನ್ನೊಂದು ಸೈಡ್ನಲ್ಲಿ ಗಿಲ್ಲಿ ಡಿಸಿಷನ್ ಕೂಡ ಇದೆ. ಕಾವ್ಯ ಎಮೋಷನಲ್, ಅಶ್ವಿನಿ ಗೌಡ ಕ್ಯಾಪ್ಟನ್ಸಿ ವಿಶ್ ಇವೆಲ್ಲ ಮಿಕ್ಸ್ ಆಗಿ ಎಮೋಷನಲ್ ಮೂಮೆಂಟ್ ಕ್ರಿಯೇಟ್ ಆಗಿದೆ. ಗೇಮ್ನಲ್ಲಿ ಎಮೋಷನಲ್ ಆ್ಯಂಡ್ ಲಾಜಿಕ್ ಕ್ಲಾಶ್ ಆಗಿದ್ದಾಗ ಡಿಸಿಷನ್ ಡೌಟ್ ಆಗುತ್ತೆ. ಈ ಮೂಮೆಂಟ್ನಲ್ಲಿ ಗಿಲ್ಲಿ ಇಸ್ಟೇಟ್ ಆಗಿರೋದು ಆಡಿಯನ್ಸ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಬಿಗ್ ಬಾಸ್ನಲ್ಲಿ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಇದೆ ಗೇಮ್ನ ಬಾಂಡಿಂಗ್ ಇಂಪಾರ್ಟೆಂಟ್, ಆದರೆ ಅಲ್ಟಿಮೇಟ್ ಟ್ರೋಫಿ ಒಬ್ಬರಿಗೆ. ಆ ಕಾರಣಕ್ಕೆ ನಮ್ಮವರು ಅನ್ನೋ ಎಮೋಷನಲ್ ಸಮ್ಟೈಮ್ ಗೇಮ್ ಹೆವಿ ಆಗುತ್ತೆ. ಈ ಪ್ರೋಮೋ ಕ್ಲಿಯರ್ ಮೆಸೇಜ್ ಕೊಡ್ತಿದೆ, ಯಾರು ವಿಲನ್ ಯಾರು ಹೀರೋ ಅನ್ನೋದಕ್ಕೆ. ಡಿಸಿಷನ್ ಕರೆಕ್ಟ್ ಟೈಮಿಂಗ್ನಲ್ಲ, ಡಿಸಿಷನ್ ಆನೆಸ್ಟ್ ಇಂಟೆನ್ಷನಲ್ ಅನ್ನೋದು ಇಂಪಾರ್ಟೆಂಟ್. ಕೆಲವೊಮ್ಮೆ ರೈಟ್ ಡಿಸಿಷನ್ ಕೂಡ ರಾಂಗ್ ವೇನಲ್ಲಿ ಪ್ರೆಸೆಂಟ್ ಆದರೆ ಕನ್ಫ್ಲಿಕ್ಟ್ ಅನ್ವ್ಯಾಲಿಡ್ ಆಗಬಹುದು. ಒಟ್ಟಿನಲ್ಲಿ ಇವತ್ತಿನ ಪ್ರೋಮೋ ಎಪಿಸೋಡ್ ಡಿಸ್ಕಷನ್ ಹೆವಿ ಆಗಿರುತ್ತೆ. ಸುದೀಪ್ ಸರ್ ಈ ಡಿಸಿಷನ್ನ ಹೇಗೆ ಅನಲೈಸ್ ಮಾಡ್ತಾರೆ ಅನ್ನೋದು ನಿಮ್ಮ ಪ್ರಕಾರ ರಾಶಿಕಾ ಡಿಸಿಷನ್ ಕರೆಕ್ಟಾ, ಧನುಷ್ ರಿಯಾಕ್ಷನ್ ವ್ಯಾಲಿಡ್, ಗಿಲ್ಲಿ ಎಮೋಷನಲ್ ಡಿಸಿಷನ್ ರೈಟಾ? ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.